ನಮಸ್ತೆ ಎವ್ರಿವನ್, ಒನ್ಸ್ ಅಗೇನ್ ವೆಲ್ಕಮ್ ಟು ಈ ಪಾಠದ ಮನೆ. ಇವತ್ತಿನ ಸೆಷನ್ನಲ್ಲಿ ನಾನು ಟೈಪ್ಸ್ ಆಫ್ ಸೆಂಟೆನ್ಸಸ್ ಈ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ತಗೊಂಡಿದ್ದೀನಿ. ಸೊ ದೇರ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸಸ್. ಒಂದು ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್, ಸೆಕೆಂಡ್ ಒನ್ ಇಂಪರೇಟಿವ್ ಸೆಂಟೆನ್ಸ್, ಥರ್ಡ್ ಇಂಟರಾಗೇಟಿವ್ ಸೆಂಟೆನ್ಸ್, ಫೋರ್ತ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ದೀಸ್ ಆರ್ ದ 4 ಟೈಪ್ಸ್ ಆಫ್ ಸೆಂಟೆನ್ಸಸ್. ಫಸ್ಟ್ ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಏನಂತ ನೋಡೋಣ. ಈ ಒಂದು ಸೆಂಟೆನ್ಸಸ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ನಮ್ಮ ಒಪಿನಿಯನ್ಸನ್ನು ಶೇರ್ ಮಾಡುವಾಗ ಅಥವಾ ನಮ್ಮ ಬಿಲೀವ್ಸನ್ನು ಹೇಳುವಾಗ, ಏನಾದರೂ ಇನ್ಫಾರ್ಮೇಷನ್ ಕೊಡುವಾಗ, ಯಾವುದಾದ್ರೂ ಒಂದು ಫ್ಯಾಕ್ಟನ್ನು ಕುರಿತಾಗಿ, ಅಥವಾ ಹೀಗೀಗಾಯಿತು, ಈ ಥರ ನಡೀತು ಅಂತ ರಿಪೋರ್ಟನ್ನು ಮಾಡುವಾಗ ನಾವು ಈ ರೀತಿಯ ಸೆಂಟೆನ್ಸಸ್ಸನ್ನು ಯೂಸ್ ಮಾಡ್ತೀವಿ. ಮೋಸ್ಟ್ ಕಾಮನ್ಲಿ ಬುಕ್ಸಲ್ಲಿ, ಆರ್ಟಿಕಲ್ಸಲ್ಲಿ, ರಿಪೋರ್ಟ್ಸಲ್ಲಿ ನಾವು ಈ ರೀತಿಯ ಸೆಂಟೆನ್ಸಸ್ಸನ್ನು ನೋಡ್ತೀವಿ. ಇವುಗಳಲ್ಲಿ ಏನೇ ಒಂದು ಭಾವನೆಗಳಿರೋದಿಲ್ಲ, ಜಸ್ಟ್ ಏನು ನಡೀತಾ ಇದೆ ಅದನ್ನು ಹೇಳೋದು ಅಷ್ಟೆ. ಸೊ ಆ ಥರ ಸೆಂಟೆನ್ಸಸ್ ಫಾರ್ಮೇಷನ್ ನಾವು ಸುಮಾರು ಸಲ ನೋಡಿರ್ತೀವಿ. ಇವುಗಳಲ್ಲಿ ಮೇನ್ಲಿ ನೆಗೆಟಿವ್ ಫಾರ್ಮಲ್ಲೂ ಇರುತ್ತೆ, ಅಫರ್ಮೇಟಿವ್ ಫಾರ್ಮಲ್ಲೂ ಇರುತ್ತೆ ಸೆಂಟೆನ್ಸಸ್ಸು ಸಾಮಾನ್ಯವಾಗಿ. ಅಂದರೆ ಅಫರ್ಮೇಟಿವ್ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂದರೆ ಅದು ಅಫರ್ಮೇಟಿವ್. ನಾನು ಹೋಗೋದಿಲ್ಲ ಸ್ಕೂಲ್ಗೆ ಅಂದರೆ ಅದು ನೆಗೆಟಿವ್. ಹೋಗ್ತೀನಿ ಅಫರ್ಮೇಟಿವ್, ಹೋಗೋದಿಲ್ಲ ನೆಗೆಟಿವ್. ಇಲ್ಲ ಅನ್ನೋ ವರ್ಡನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವೋ ಅದೇ ನಮ್ಮ ನೆಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ. ಸೊ ಈ ಎರಡೂ ಫಾರ್ಮಲ್ಲಿ ನಾವು ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸಸ್ಸನ್ನು ನೋಡ್ತೀವಿ. ನೆಕ್ಸ್ಟ್ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸಸ್ ಅಂದರೆ ಏನಂತ ಹೇಳಿದರೆ, ಯಾರಿಗಾದರೂ ನಾವು ಅಡ್ವೈಸ್ ಮಾಡುವಾಗ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ, ರಿಕ್ವೆಸ್ಟ್ ಮಾಡುವಾಗ, ಕಮ್ಯಾಂಡ್ ಮಾಡುವಾಗ, ಡಿಮಾಂಡ್ ಮಾಡುವಾಗ, ಆರ್ಡರ್ ಕೊಡುವಾಗ ಈ ಒಂದು ಇಂಪರೇಟಿವ್ ಯೂಸ್ ಮಾಡ್ತೀವಿ. ಸೊ ಅವುಗಳಲ್ಲಿ ನಮ್ಮ ಭಾವನೆಗಳಿರುತ್ತೆ. ನಾವು ಏನನ್ನು ಹೇಳಕ್ಕೆ ಕೊಟ್ಟಿದ್ದೀವಿ ಅನ್ನೋ ಒಂದು ಫೀಲಿಂಗ್ಸನ್ನು ಆ್ಯಡ್ ಮಾಡಿಬಿಟ್ಟು ನಾವು ಇವುಗಳನ್ನೆಲ್ಲ ಹೇಳ್ತೀವಿ. ಸೊ ಇದರಲ್ಲಿ ಯಾವುದೇ ಫೀಲಿಂಗ್ಸ್ ಇರೋದಿಲ್ಲ, ಜಸ್ಟ್ ಏನು ಇನ್ಫಾರ್ಮೇಷನ್ ಇರುತ್ತೆ. ಬಟ್ ಇಂಪರೇಟಿವ್ ಸೆಂಟೆನ್ಸಸ್ಸಲ್ಲಿ ಫೀಲಿಂಗ್ಸ್ ಇರುತ್ತೆ. ಸೊ ನೆಕ್ಸ್ಟು ಇಂಟರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನೆಗಳನ್ನು ಕೇಳುವಂತಹ ಸೆಂಟೆನ್ಸಸ್ಸು. ಇವೇನು ಮಾಡುತ್ತೆ, ಇವುಗಳೇನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಏನಾದರೂ ನಮಗೆ ಇನ್ಫಾರ್ಮೇಷನ್ ಒಬ್ಬರಿಂದ ಗ್ಯಾದರ್ ಮಾಡಬೇಕು, ನಾವೇನನ್ನೋ ತಿಳ್ಕೊಬೇಕು ಅಂದಾಗ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ನೆಕ್ಸ್ಟ್ ನಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅವುಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೂ ನಾವು ಪ್ರಶ್ನೆಗಳನ್ನ ಕೇಳಲೇಬೇಕು. ಮತ್ತು ಇನ್ನೊಂದು ಏನು ಇವುಗಳಿಂದ ಆಗೋವಂಥ ಉಪಯೋಗ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಕಾನ್ವರ್ಸೇಷನನ್ನು ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ ಪ್ರಶ್ನೆ ಮತ್ತು ಉತ್ತರ ಇದು ನಡೀತಾ ಇರಬೇಕು. ಇವಾಗ ಸಾಮಾನ್ಯವಾಗಿ 2 ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ ಅಂದರೆ, ಅದರಲ್ಲಿ ಒಬ್ಬರು ಮಾತಾಡ್ತಾನೇ ಇದ್ದಾರೆ, ಒಬ್ಬರು ಕೇಳ್ತಾನೇ ಇದ್ದಾರೆ ಅಂದರೆ ಅದು ಹೇಳೋರಿಗೆ ಇಬ್ರಿಗೂ ಬೋರಿಂಗ್ ಆಗಿರುತ್ತೆ. ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ಮಧ್ಯದಲ್ಲಿ ಅವ್ರು ಕೇಳೋರಿಗೆ ಇಂಟ್ರೆಸ್ಟ್ ಇದೆ ಅನ್ನೋದು ನಾವು ಹೇಳೋರಿಗೆ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕಾನ್ವರ್ಸೇಷನಲ್ಲಿ ನಡೆಯುತ್ತೆ. ಸೊ ಕ್ವೆಶ್ಚನ್ಗಳಲ್ಲಿ ಓಪನ್ ಎಂಡೆಡ್ ಕ್ವೆಶ್ಚನ್ಸ್, ಎಸ್ ಆರ್ ನೋ ಕ್ವೆಶ್ಚನ್ಸ್, ಆಲ್ಟರ್ನೇಟಿವ್ ಇಂಟರಾಗೇಟಿವ್ಸ್ ಮತ್ತು ಟ್ಯಾಗ್ ಕ್ವೆಶ್ಚನ್ಸ್, ಈ ರೀತಿಯಾಗಿ 4 ಟೈಪ್ಸಲ್ಲಿ ನಾವು ಕ್ವೆಶ್ಚನ್ ಫಾರ್ಮ್ ಮಾಡ್ಬೋದು. ಎಕ್ಸಾಂಪಲಲ್ಲಿ ಇದನ್ನು ನಾನು ಹೇಳ್ತೀನಿ. ನೆಕ್ಸ್ಟ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲೇಮ್ ಮಾಡೋದು ಅಂದರೆ ಆಶ್ಚರ್ಯ ಸೂಚಕ ಸೆಂಟೆನ್ಸಸ್ಸು. ಆಶ್ಚರ್ಯವನ್ನು ವ್ಯಕ್ತಪಡಿಸುವಂತಹ ಸೆಂಟೆನ್ಸಸ್ಸನ್ನು ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಗೆ ಯಾವಾಗಲೂ ಆಶ್ಚರ್ಯನೇ ಆಗಿರೋದಿಲ್ಲ. ಕೆಲವು ಸಲ ನಮಗೆ ಸಿಟ್ಟು ಬಂದಿರುತ್ತೆ, ಕೆಲವು ಸಲ ಫ್ರಸ್ಟ್ರೇಟ್ ಆಗಿರ್ತೀವಿ, ಕೆಲವು ಸಲ ಭಯ ಆಗಿರುತ್ತೆ, ಕೆಲವು ಸಲ ಯಾರೋ ನಮಗೆ ಹೊಗಳಿರ್ತಾರೆ, ಅದಕ್ಕೆ ನಾವು ಉತ್ತರವಾಗಿ ಯಾವುದೋ ಒಂಥರ ಸೆಂಟೆನ್ಸಸ್ಸನ್ನು ಹೇಳ್ತಾ ಇರ್ತೀವಿ. ಸೊ ಈ ರೀತಿಯ ಸೆಂಟೆನ್ಸಸ್ಸನ್ನು ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಸೆಂಟೆನ್ಸಸ್ಸು ವಾಟ್ ಅಥವಾ ಹೌ ಈ ವರ್ಡ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಅಥವಾ ನಾವು ಸೋ ಅಥವಾ ಸಚ್ ಅನ್ನೋಂಥ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಕೂಡ ನಮ್ಮ ಫೀಲಿಂಗ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಸಡನ್ ಫೀಲಿಂಗ್ಸನ್ನು ಹೇಳುವಾಗ ಮಾತ್ರ ಈ ಒಂದು ಸೆಂಟೆನ್ಸಸ್ಸನ್ನು ನಾವು ಯೂಸ್ ಮಾಡ್ತೀವಿ. ಬಟ್ ಇಂಪರೇಟಿವ್ ಸೆಂಟೆನ್ಸಸ್ ಅಲ್ಲಿ ಸಡನ್ಲಿ ಯಾವ ಫೀಲಿಂಗು ಇರೋದಿಲ್ಲ. ಆಲ್ರೆಡಿ ಇರೋ ಫೀಲಿಂಗನ್ನು ನಾವು ಒಬ್ಬರ ಮುಂದೆ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಬ್ಬರನ್ನ ನಾವು ಏನನ್ನಾದರೂ ಮಾಡೋದಕ್ಕೆ ಕೇಳ್ತೀವಿ, ಇಲ್ಲ ಹೆಲ್ಪ್ ಮಾಡು ಅಂತ ಕೇಳ್ತೀವಿ, ಇಲ್ಲ ಒಬ್ರಿಗೆ ನಾವು ಹೆಲ್ಪ್ ಮಾಡೋದಕ್ಕೆ ಹೋಗ್ತೀವಿ, ಇಲ್ಲ ಅವ್ರಿಗೆ ನಾವು ಏನಾದರೂ ಅಡ್ವೈಸ್ ಕೊಡ್ತಾ ಇರ್ತೀವಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀವಿ, ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ, ಕಮ್ಯಾಂಡ್, ಡಿಮಾಂಡ್, ಆರ್ಡರ್ ಮಾಡ್ತಾ ಇರ್ತೀವಿ.
ಇವುಗಳನ್ನು ಇಂಪರೇಟಿವ್ ಅಂತೀವಿ. ಎಕ್ಸ್ಕ್ಲಮೇಟರಿ ಅಂದರೆ ಸಡನ್ಲಿ ನಮಗೆ ಬರುವಂತಹ ಫೀಲಿಂಗ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ರೀತಿಯ ಸೆಂಟೆನ್ಸಸನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆ್ಯಂಗರ್, ಫ್ರಸ್ಟ್ರೇಷನ್, ಫಿಯರ್, ಅಡ್ಮಿರೇಷನ್, ಇವುಗಳೆಲ್ಲ ಸಡನ್ ಫೀಲಿಂಗ್ಸನ್ನು, ಎಕ್ಸೈಟ್ಮೆಂಟ್, ಇವುಗಳನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸನ್ನು ಯೂಸ್ ಮಾಡ್ತೀವಿ. ಮತ್ತು ಕೊನೆಗೆ ಈ ಸೆಂಟೆನ್ಸಸಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಮಾತಾಡುವಾಗ ಇವುಗಳ ಎಕ್ಸ್ಕ್ಲಮೇಷನ್ ಮಾರ್ಕ್ನ ಅವಶ್ಯಕತೆ ಇರೋದಿಲ್ಲ ನಮಗೆ. ನಮ್ಮ ಮೂಡು, ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ನು, ಬಾಡಿ ಲ್ಯಾಂಗ್ವೇಜೇ ಹೇಳಿಬಿಡುತ್ತೆ ಯಾವ ಮೂಡಲ್ಲಿ ಬರ್ತಾ ಇದೆ ಮಾತುಗಳು ಅಂತ. ಬಟ್ ಬರೆಯುವಾಗ ನಾವು ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಯೂಸ್ ಮಾಡ್ತೀವಿ ಇಲ್ಲಿ. ನೆಕ್ಸ್ಟ್, ಫಸ್ಟ್ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸಸ್ಗೆ ಎಕ್ಸಾಂಪಲ್ಸನ್ನು ನೋಡೋಣ. ನಾನು ಆಗಲೇ ಹೇಳಿದ ಹಾಗೆ ನಾವು ಕಾಮನ್ಲಿ ಬುಕ್ಸು, ಆರ್ಟಿಕಲ್ಸಲ್ಲಿ, ರಿಪೋರ್ಟ್ಸಲ್ಲಿ ನಾವು ಓದ್ತಾ ಇರ್ತೀವಲ್ವ, ಆ ಥರ ಸೆಂಟೆನ್ಸಸ್ಗಳು ಅವು ಏನೇನು ಹೇಳ್ತಿರುತ್ತೆ, ಕೆಲವು ಸಲ ಒಪಿನಿಯನನ್ನು ಹೇಳ್ತಾ ಇರುತ್ತೆ, ಕೆಲವು ಸಲ ಬಿಲೀಫನ್ನು ಹೇಳ್ತಾ ಇರುತ್ತೆ, ಕೆಲವು ಸಲ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ, ಕೆಲವು ಸಲ ರಿಪೋರ್ಟ್ ಮಾಡ್ತಾ ಇರುತ್ತೆ ಆ ಸೆಂಟೆನ್ಸಸ್ಸು. ಸೊ ಅವುಗಳನ್ನ ನಾನಿಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ರಾಮಾಯಣ ಆ್ಯಂಡ್ ಮಹಾಭಾರತ ಆರ್ ಇಂಡಿಯಾಸ್ 2 ಗ್ರೇಟ್ ಎಪಿಕ್ಸ್. ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ಒನ್ ಫ್ಯಾಕ್ಟ್. ಒಂದು ಫ್ಯಾಕ್ಟ್ ಬಗ್ಗೆ ಜಸ್ಟ್ ಒಂದು ರಿಪೋರ್ಟ್ ಕೊಡ್ತಾ ಇದೆ ಅಷ್ಟೇ. ನೆಕ್ಸ್ಟ್, ಹಿಸ್ ಫಾದರ್ ಡೈಡ್ ವೆನ್ ಹಿ ವಾಸ್ ಯಂಗ್. ದಿಸ್ ಈಸ್ ಆಲ್ಸೋ ಜಸ್ಟ್ ಇನ್ಫಾರ್ಮೇಷನ್. God knows everything. This is my belief. Our neighbor is an annoying person. This is my opinion about that person. Telling lies is a great sin. This is also a fact. ಸೊ ಇನ್ಫಾರ್ಮೇಷನನ್ನು ಕೊಡ್ತಾ ಇರುವಂತಹ ಸೆಂಟೆನ್ಸಸ್ಸು. ಕೆಲವು ಕಡೆ ನನ್ನ ಒಪಿನಿಯನ್ ಇರುತ್ತೆ, ಕೆಲವು ಕಡೆ ಬರೀ ಇನ್ಫಾರ್ಮೇಷನ್ ಇರುತ್ತೆ, ಫ್ಯಾಕ್ಟ್ ಬಗ್ಗೆ ಹೇಳ್ತಾ ಇರ್ತೀವಿ. ಸೊ ಈ ಥರ ಸೆಂಟೆನ್ಸಸ್ಸು ಇವುಗಳನ್ನೆಲ್ಲ ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ, ಈಗ ನೆಗೆಟಿವ್ ಸೆಂಟೆನ್ಸಸ್ ಅಂದರೆ ಏನು? ನಾನು ಆಗಲೇ ಹೇಳಿದ ಹಾಗೆ ಯಾವ ಸೆಂಟೆನ್ಸಲ್ಲಿ ನಾಟ್ ಅನ್ನೋದನ್ನು ಯೂಸ್ ಮಾಡಿ ನಾವು ನೆಗೆಟಿವಿಟಿಯನ್ನು ಹೇಳ್ತಾ ಇದ್ದೀವೋ ಸೆಂಟೆನ್ಸಲ್ಲಿ, ಅದು ನಮ್ಮ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ನೆಗೆಟಿವಿಟಿ ಮೀನ್ಸ್ ಇದು ದೇ ಡು ನಾಟ್ ಪ್ರಾಕ್ಟೀಸ್ ಯೋಗ ಅನ್ನೋದು ನೆಗೆಟಿವಿಟಿ ಅಲ್ಲ, ಬಟ್ ಸೆಂಟೆನ್ಸ್ ನೆಗೆಟಿವ್ ಆಗಿದೆ ಅಂತ. ಸೊ ದೇ ಡು ನಾಟ್ ಪ್ರಾಕ್ಟೀಸ್ ಯೋಗ, ಇಮ್ಯಾಜಿನೇಷನ್ ಈಸ್ ನಾಟ್ ರಿಯಾಲಿಟಿ, ಸ್ಟೀಲಿಂಗ್ ಈಸ್ ನಾಟ್ ಅ ಸೊಲ್ಯೂಷನ್ ಫಾರ್ ಪಾವರ್ಟಿ, some people do not learn from their mistakes. These all sentences ಒಂದು ನೆಗೆಟಿವ್ ಅನ್ನ ಹೇಳ್ತಾ ಇದೆ. ಅದು ಅಲ್ಲ, ಇದು ತಪ್ಪು, ಈ ಥರ ಹೇಳ್ತಾ ಇರುವಂತಹ ಸೆಂಟೆನ್ಸಸ್ ಇವುಗಳೆಲ್ಲ ನೆಗೆಟಿವ್ ಸೆಂಟೆನ್ಸಸ್, ಇವುಗಳೆಲ್ಲ ಅಫರ್ಮೇಟಿವ್ ಸೆಂಟೆನ್ಸಸ್. ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸಲ್ಲಿ ಎರಡೂ ರೀತಿಯ ಒಂದು ಸೆಂಟೆನ್ಸಸ್ ಬರುತ್ತೆ. ನೆಕ್ಸ್ಟ್, ಇಂಪರೇಟಿವ್ ಸೆಂಟೆನ್ಸಸ್. ಇಂಪರೇಟಿವ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ನೋಡಿ, ಇಲ್ಲಿ ಅಟೆಂಡ್ ದ ಮಾರ್ನಿಂಗ್ ಅಸೆಂಬ್ಲಿ ಡೈಲಿ ಆನ್ ಟೈಮ್. ವಾಟ್ ಇಸ್ ದಿಸ್? ದಿಸ್ ಇಸ್ ಅನ್ ಇನ್ಸ್ಟ್ರಕ್ಷನ್ ಫಾರ್ ಟೀಚರ್ಸ್ ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ಸ್. ಇಬ್ರಿಗೂ ಒಂದು ಇಲ್ಲಿ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾ ಇದ್ದಾರೆ ಈ ಸೆಂಟೆನ್ಸ್ ಮುಖಾಂತರ. ಸೊ ಇನ್ಸ್ಟ್ರಕ್ಷನ್, ದಿಸ್ ಈಸ್ ಅನ್ ಇನ್ಸ್ಟ್ರಕ್ಷನ್. ಮೇಂಟೈನ್ ದ ಡೈರಿ ರೆಗ್ಯುಲರ್ಲಿ. ದಿಸ್ ಈಸ್ ಆಲ್ಸೋ ಇನ್ಸ್ಟ್ರಕ್ಷನ್. ಪ್ಲೀಸ್ ಜಾಯ್ನ್ ಅಸ್ ಫಾರ್ ಡಿನ್ನರ್. ದಿಸ್ ಈಸ್ ನಾಟ್ ಅ ರಿಕ್ವೆಸ್ಟ್. ಪ್ಲೀಸ್ ಇದೆ, ಆದರೂ ಇದು ರಿಕ್ವೆಸ್ಟ್ ಅಲ್ಲ. ದಿಸ್ ಈಸ್ ಇನ್ವಿಟೇಷನ್. ಯಾರನ್ನೋ ನಾವು ಕರಿತಾ ಇದ್ದೀವಿ ಬನ್ನಿ ಊಟಕ್ಕೆ ಅಂತ. ಸೊ ದಿಸ್ ಈಸ್ ಇನ್ವಿಟೇಷನ್. ಡೂ ಕಮ್ ವಿತ್ ಯುವರ್ ಫ್ಯಾಮಿಲಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಬನ್ನಿ. ಇದು ಕೂಡ ಇನ್ವಿಟೇಷನ್. ದಿಸ್ ಈಸ್ ನಾಟ್ ಅ ರಿಕ್ವೆಸ್ಟ್. ಇದು ಕೂಡ ಒಂದು ಹಂಬಲ್ ರಿಕ್ವೆಸ್ಟ್. ನಾವು ಕರಿತಾ ಇದ್ದೀವಿ ಯಾರನ್ನು, ಬನ್ನಿ ನಮ್ಮ ಮನೆಗೆ, ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಬನ್ನಿ ಅಂತ ಇನ್ವಿಟೇಷನ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್, ಪ್ಲೀಸ್ ಮೀಟ್ ಮೀ ಅಟ್ ದ ಬಸ್ ಸ್ಟಾಪ್. ಇದು ಇನ್ವಿಟೇಷನ್ ಅಲ್ಲ, ಬಸ್ ಸ್ಟಾಪ್ಗೆ ಯಾರು ಇನ್ವೈಟ್ ಮಾಡೋಲ್ಲ. ಇದೇನೆಂದರೆ ರಿಕ್ವೆಸ್ಟ್. ನನಗೇನೋ ಹೆಲ್ಪ್ ಬೇಕಾಗಿದೆ ಬಸ್ ಸ್ಟಾಪಲ್ಲಿ, ಅಥವಾ ನನಗೇನೋ ಡ್ರಾಪ್ ಬೇಕಾಗಿದೆ ಅವ್ರ ಕಡೆಯಿಂದ. ಸೊ ಐ ಆಮ್ ರಿಕ್ವೆಸ್ಟಿಂಗ್. ನೆಕ್ಸ್ಟ್, ಕುಡ್ ಯು ಓಪನ್ ದ ಡೋರ್ ಫಾರ್ ಮೀ ಪ್ಲೀಸ್. ದಿಸ್ ಈಸ್ ಆಲ್ಸೋ ಪೊಲೈಟ್ಲಿ ಯಾರನ್ನೋ ಏನನ್ನೋ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಕ್ವೆಶ್ಚನ್ ಮಾರ್ಕ್ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ಅ ರಿಕ್ವೆಸ್ಟ್. ನೆಕ್ಸ್ಟ್, ಕೋಪ್ ವಿತ್ ಫೇಲಿಯರ್ ಆ್ಯಂಡ್ ಲರ್ನ್ ಫ್ರಮ್ ಮಿಸ್ಟೇಕ್ಸ್. ಯಾರೋ ಈಗ ಯಾವುದ್ರಲ್ಲೋ ಸೋತಿರ್ತಾರೆ ಅಥವಾ ಫೇಲ್ ಆಗಿರ್ತಾರೆ, ಅವರಿಗೆ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಸೆಂಟೆನ್ಸ್ ಈಸ್ about advice. Next, be quiet. So this is a command. Command ಮಾಡ್ತಾ ಇದ್ದೀವಿ. ಸೈಲೆಂಟ್ ಆಗಿರಿ. ಟೀಚರ್ಸ್ ಹೇಳ್ತಾರಲ್ವಾ ಮಕ್ಕಳಿಗೆ, ಅಥವಾ ಪೇರೆಂಟ್ಸ್ ಹೇಳ್ತಾರೆ, ಅಥವಾ ಯಾರೋ ಎಲ್ಡರ್ಸ್ ಮನೇಲಿ ತುಂಬ ಜಾಸ್ತಿ ಗಲಾಟೆ ನಡೆಯುವಾಗ ನಾವು ಕಮ್ಯಾಂಡ್ ಕೊಡ್ತಾರೆ, ಬಿ ಕ್ವಯಟ್. ಸೊ ಫಿನಿಶ್ ದಿಸ್ ಪ್ರಾಜೆಕ್ಟ್ ಆಸ್ ಸೂನ್ ಆಸ್ ಪಾಸಿಬಲ್. ದಿಸ್ ಈಸ್ ಆಲ್ಸೋ ಕಮ್ಯಾಂಡ್. ಒಬ್ಬ ಎಂಪ್ಲಾಯಿಗೆ ಒಬ್ಬ ಬಾಸ್ ಕೊಡ್ತಾ ಇರುವಂತಹ ಕಮ್ಯಾಂಡ್ ಅಂತ ಬೇಕಿದ್ರೆ ನಾವು ಅಂದ್ಕೋಬೋದು. ನೆಕ್ಸ್ಟ್, ಪೇ ಅಟೆನ್ಷನ್. ದಿಸ್ ಈಸ್ ಅ ಡಿಮಾಂಡ್. ನಿಮ್ಮ ಅಟೆನ್ಷನ್ ಬೇಕು ನನಗೆ, ಬಿಕಾಸ್ ಐ ಆಮ್ ಟೆಲ್ಲಿಂಗ್ ಸಮಥಿಂಗ್ ಇಂಪಾರ್ಟೆಂಟ್. ದಯವಿಟ್ಟು ನನ್ನ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಇರುವಂತಹ ದಿಸ್ ಈಸ್ ಅ ಡಿಮಾಂಡ್. ಸೊ ಈ ರೀತಿಯಾಗಿರುವಂತಹ ಸೆಂಟೆನ್ಸಸ್ಸನ್ನು ನಾವು ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್,
ಇಂಟರಾಗೇಟಿವ್ ಸೆಂಟೆನ್ಸಸ್, ಪ್ರಶ್ನೆಗಳನ್ನು ಕೇಳುವಂತಹ ವಾಕ್ಯಗಳು. ಪ್ರಶ್ನೆಗಳನ್ನ ನಾನು ಆಗಲೇ ಹೇಳಿದ ಹಾಗೆ ಎಷ್ಟು ಫಾರ್ಮ್ಸಲ್ಲಿ ಕೇಳ್ಬೋದು? ಓಪನ್ ಎಂಡೆಡ್ ಕ್ವೆಶ್ಚನ್ಸ್ ಅಥವಾ ಎಸ್ ಆರ್ ನೋ ಕ್ವೆಶ್ಚನ್ಸ್, ಆಲ್ಟರ್ನೇಟಿವ್ ಇಂಟರಾಗೇಟಿವ್ ಕ್ವೆಶ್ಚನ್ಸ್ ಮತ್ತು ಟ್ಯಾಗ್ ಕ್ವೆಶ್ಚನ್ಸ್. 4 ಟೈಪ್ಸಲ್ಲಿ ನಾವು ಕ್ವೆಶ್ಚನ್ಸನ್ನು ಫಾರ್ಮ್ ಮಾಡ್ಬೋದು. ಫಸ್ಟ್ ನೋಡಿ, ವಾಟ್ ಈಸ್ ಯುವರ್ ಫೇವ್ರೆಟ್ ಮೆಮರಿ ಫ್ರಮ್ ಚೈಲ್ಡ್ಹುಡ್? ಈ ಕ್ವೆಶ್ಚನ್ ಹೇಗಿದೆ ಅಂದರೆ ಒಂದೇ ವರ್ಡಲ್ಲಿ ಆನ್ಸರ್ ಹೇಳಿ ಸುಮ್ಮನಾಗೋದಕ್ಕಾಗೋದಿಲ್ಲ. ಕಂಪ್ಲೀಟ್ಲಿ ನಾವೇನಾದರೂ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನನ್ನ ಚೈಲ್ಡ್ಹುಡ್ ಮೆಮರಿ ಬಗ್ಗೆ ನಾನು ಅದನ್ನು ನೆನಪು ಮಾಡಿಕೊಂಡು ಅದನ್ನೊಂದು 5-6 ಸೆಂಟೆನ್ಸಲ್ಲಿ ಫಾರ್ಮ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಎಕ್ಸ್ಪ್ಲನೇಷನನ್ನು ಕೇಳೋವಂತಹ ಸೆಂಟೆನ್ಸಸ್ಸನ್ನು ನಾವು ಓಪನ್ ಎಂಡೆಡ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ಇದು ಕೂಡ ಅಷ್ಟೇ ನೋಡಿ, ವಾಟ್ ಈಸ್ ಯುವರ್ ಪೆಟ್ ಲೈಕ್? ನಿಮ್ಮ ಮನೆಯಲ್ಲಿರೋ ಸಾಕು ಪ್ರಾಣಿ ಏನು, ಬೆಕ್ಕೋ ನಾಯಿನೋ ಏನೋ ಸಾಕಿದೀರಲ್ಲ, ಅದು ಹೇಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅದು ಚಿಕ್ಕದಿದೆ, ಇನ್ನು ಚಿಕ್ಕದು, ಇನ್ನು ಹಾಲು ಕುಡಿಯುತ್ತೆ. ಸೊ ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕಲ್ವಾ ನೀವು ಅದ್ರ ಬಗ್ಗೆ. ಸೊ ದಿಸ್ ಈಸ್ ಆಲ್ಸೋ ಆಸ್ಕಿಂಗ್ ಅಬೌಟ್ ಎಕ್ಸ್ಪ್ಲನೇಷನ್ ಅಬೌಟ್ ಯುವರ್ ಪೆಟ್. ನೆಕ್ಸ್ಟ್ ಈ ಥರ ಕ್ವೆಶ್ಚನ್ಸನ್ನು ನಾವು ಓಪನ್ ಎಂಡೆಡ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆರ್ ಯು ಕಮಿಂಗ್ ವಿತ್ ಅಸ್? ನೀನು ನಮ್ಮ ಜೊತೆ ಬರ್ತಾ ಇದೆಯಾ? ಆನ್ಸರ್ ಏನಾಗಿರುತ್ತೆ? ಎಸ್ ಆಗಿರುತ್ತೆ, ಇಲ್ಲ ನೋ ಆಗಿರುತ್ತೆ. ಸೊ ಈ ಥರ ಎಸ್ ಅಥವಾ ನೋ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಕ್ವೆಶ್ಚನ್ಸನ್ನು ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಹ್ಯಾಡ್ ವಿ ಲಾಕ್ಡ್ ದ ಡೋರ್? ನಾವು ಮನೆ ಬೀಗ ಹಾಕಿದ್ವಾ? ಎಸ್ ಆರ್ ನೋ. ನೆಕ್ಸ್ಟ್, ಹ್ಯಾಸ್ ಹಿ ರಿಟರ್ನ್ಡ್ ಯುವರ್ ಬುಕ್? ನಿನ್ನ ಬುಕ್ ಅವ್ನು ವಾಪಸ್ ಕೊಟ್ಟನಾ? ಎಸ್ ಆರ್ ನೋ. ಈ 3 ಕ್ವೆಶ್ಚನ್ಗಳೇನು ಕೇಳ್ತಾ ಇದೆ, ಆನ್ಸರ್ ನಿಮ್ಮ ಎಸ್ ಆಗಿರಬೇಕು, ಇಲ್ಲ ನೋ ಆಗಿರಬೇಕು. ಸೊ ದೀಸ್ ಆರ್ ಎಸ್ ಆರ್ ನೋ ಕ್ವೆಶ್ಚನ್ಸ್. ನೆಕ್ಸ್ಟ್, ವುಡ್ ಯು ಲೈಕ್ ಐಸ್ ಕ್ರೀಮ್ ಆರ್ ಫ್ರೂಟ್ ಸ್ಯಾಲಡ್ ಫಾರ್ ಡೆಸರ್ಟ್? ಈ ಕ್ವೆಶ್ಚನ್ನಲ್ಲಿ ಆಲ್ರೆಡಿ 2 ಆನ್ಸರ್ ಇದೆ, ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಈ ರೀತಿಯ ಕ್ವೆಶ್ಚನ್ಸನ್ನು ಆಲ್ಟರ್ನೇಟಿವ್ ಇಂಟರಾಗೇಟಿವ್ಸ್ ಅಂತ ಹೇಳ್ತಾರೆ. ಅಂದರೆ ಆನ್ಸರ್ ಕ್ವೆಶ್ಚನಲ್ಲೇ ಇರುತ್ತೆ, ಚಾಯ್ಸ್ ಇರುತ್ತೆ ನಿಮಗೆ ಚೂಸ್ ಮಾಡ್ಕೊಳ್ಳೋದಕ್ಕೆ. ಈ ರೀತಿಯಾಗಿರೋ ಕ್ವೆಶ್ಚನ್ಸನ್ನು ಏನು ಹೇಳ್ತೀವಿ? ಆಲ್ಟರ್ನೇಟಿವ್ ಇಂಟರಾಗೇಟಿವ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆರ್ ದೇ ಪ್ಲಾನಿಂಗ್ ಟು ಬೈ ಅ ಹೌಸ್ ಆರ್ ರೆಂಟ್ ಸಮ್ವೇರ್? ಅವ್ರೇನಾದರೂ ಮನೆ ಕೊಂಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರಾ, ಪ್ಲಾನಿಂಗ್ ಮಾಡ್ತಾ ಇದ್ದಾರಾ, ಇಲ್ಲ ಅವರು ರೆಂಟಿಗೆ ನೋಡ್ತಾ ಇದ್ದಾರಾ? ನೀವು ಇದರಲ್ಲಿ 2ರಲ್ಲಿ ಒಂದು ನಿಮ್ಮ ಆನ್ಸರ್ ಆಗಿರುತ್ತೆ. ಈ ರೀತಿಯ ಕ್ವೆಶ್ಚನ್ಸನ್ನು ನಾವು ಆಲ್ಟರ್ನೇಟಿವ್ ಇಂಟರಾಗೇಟಿವ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಶಿ ಹ್ಯಾಸ್ ಬಿನ್ ವರ್ಕಿಂಗ್ ದೇರ್ ಫಾರ್ 5 years. ಫಸ್ಟ್ ಒಂದು ಡಿಕ್ಲರೇಷನ್ ಸೆಂಟೆನ್ಸ್ ಬಂದ್ಬಿಡುತ್ತೆ. ಕೊನೆಗೆ ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ವೆಶ್ಚನನ್ನು ಟ್ಯಾಗ್ ಮಾಡ್ತೀವಿ. ಇವುಗಳನ್ನ ಟ್ಯಾಗ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ ನಾವು. ನೋಡಿ, ಶಿ ಹ್ಯಾಸ್ ಬಿನ್ ವರ್ಕಿಂಗ್ ದೇರ್ ಫಾರ್ 5 years. ದಿಸ್ ಇಸ್ ಅ ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್. ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವೇನು ಹೇಳ್ತಿದ್ದೀವಿ? ಹ್ಯಾಸಂಟ್ ಶಿ? ಹೌದಲ್ವಾ? ಅವಳು 5 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ, ಹೌದಲ್ವಾ? ನೆಕ್ಸ್ಟ್, ದೇ ಆರ್ ನಾಟ್ ಅವರ್ ಸ್ಟೂಡೆಂಟ್ಸ್. ಆರ್ ದೇ? ಅವರು ನಮ್ಮ ಸ್ಟೂಡೆಂಟ್ಸ್ ಅಲ್ಲ, ಹೌದಾ? ಸಿ, ಫಸ್ಟು ಸೆಂಟೆನ್ಸನ್ನು ಅಫರ್ಮೇಟಿವಲ್ಲಿ ಹೇಳಿಬಿಡೋದು, ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಕೊನೆಗೆ ಕ್ವೆಶ್ಚನ್ ಕೇಳೋದು. ಇದನ್ನು ನಾವು ಕ್ವೆಶ್ಚನ್ ಟ್ಯಾಗ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು, ದ ಮೂನ್ ಗೋಸ್ ರೌಂಡ್ ದ ಅರ್ತ್ ಡಸಂಟ್ ಇಟ್? ಭೂಮಿಯ ಸುತ್ತ ಚಂದ್ರ ಸುತ್ತತ್ತೆ, ಹೌದಲ್ವಾ? ಸಿ, ಈ ಥರ ಕನ್ಫರ್ಮೇಷನ್ಗೋಸ್ಕರ ಕೊನೆಗೆ ಕೇಳುವಂತಹ ಕ್ವೆಶ್ಚನ್ಸನ್ನು ನಾವು ಟ್ಯಾಗ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ಇಷ್ಟು ರೀತಿಯಾಗಿ ನಾವು ಕ್ವೆಶ್ಚನ್ಸನ್ನು ನಾವು ಫಾರ್ಮ್ ಮಾಡಬಹುದು ಇಂಟರಾಗೇಟಿವ್ ಸೆಂಟೆನ್ಸಸ್ಸಲ್ಲಿ. ನೆಕ್ಸ್ಟ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ಆಶ್ಚರ್ಯ ಸೂಚಕ ಸೆಂಟೆನ್ಸಸ್. ಸೊ ವಾಟ್ ಅ ಬ್ಯುಸಿ ಡೇ ಐ ಹ್ಯಾಡ್ ಟುಡೇ. ದಿಸ್ ಈಸ್ ನಾಟ್ ಅ ಕ್ವೆಶ್ಚನ್. ಎಷ್ಟು ಬ್ಯುಸಿ ಆಗಿತ್ತು ನನ್ನ ಡೇ ಅಂತ ನಾನು ಯಾರನ್ನೂ ಕೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಎಕ್ಸ್ಕ್ಲಮೇಷನ್, ನನಗೆ ನನ್ನ ಫೀಲಿಂಗ್ಸನ್ನೆಲ್ಲ ಅದರೊಳಗಡೆ ನಾನು ಫ್ರೇಮ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ವಾಟ್ ಅ ಬ್ಯುಸಿ ಡೇ ಐ ಹ್ಯಾಡ್ ಟುಡೇ. ವಾಟ್ ಅ ಪ್ಲೆಸೆಂಟ್ ವೆದರ್. ಎಷ್ಟು ಚೆನ್ನಾಗಿದೆ ವೆದರ್ ಇವತ್ತು. ಹೌ ಡಾರ್ಕ್ ದ ನೈಟ್ ಈಸ್. ಎಷ್ಟು ಕತ್ಲಿದೆ ಇವತ್ತು. ಹೌ ಸ್ಕೇರಿ ದ ಮೂವಿ ವಾಸ್. ಎಷ್ಟು ಭಯಂಕರವಾಗಿತ್ತು ಮೂವಿ. ಸೊ ಇದು ಯಾವುದು ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ, ಇದು ಯಾವುದೇ ಆನ್ಸರನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಜಸ್ಟ್ ನಮ್ಮ ಒಂದು ಫೀಲಿಂಗ್ಸನ್ನು ಈ ಒಂದು ಸೆಂಟೆನ್ಸಸ್ ಹೇಳ್ತಾ ಇದೆ. ಕೊನೆಗೆ ನಾವು ಎಕ್ಸ್ಕ್ಲಮೇಷನ್ ಮಾರ್ಕನ್ನು ನೋಡ್ತಾ ಇರಬಹುದು. ನೆಕ್ಸ್ಟ್, ಯು ಆರ್ ಸಚ್ ಅ ಲಾಯರ್. ಸುಳ್ಳು, ನೀನು ಬರೀ ಸುಳ್ಳು ಹೇಳ್ತೀಯ. ನೆಕ್ಸ್ಟ್, ದಟ್ ಈಸ್ ಸಚ್ ಅ ಲಾಂಗ್ ಸ್ಟೋರಿ. ತುಂಬ ಉದ್ದಕ್ಕಿದೆ ಸ್ಟೋರಿ ಇದು. ಆಶ್ಚರ್ಯ ಆಯಿತು ನನಗೆ ಕೇಳಿಬಿಟ್ಟು. ಸೊ ಎಕ್ಸ್ಕ್ಲಮೇಷನ್ ಮಾರ್ಕ್. ಸೋ ಕೈಂಡ್ ಆಫ್ ಯು. ಎಷ್ಟು ಒಳ್ಳೆಯವರು ನೀವು. ಸೊ ಐ ಹ್ಯಾಡ್ ನೆವರ್ ಸೀನ್ ಸೋ ಕಲರ್ಫುಲ್ ಗಾರ್ಡನ್. ಐ ಜಸ್ಟ್ ವನ್ ದ ಲಾಟರಿ. It's unbelievable. So these are all showing the sudden feeling.
ತಕ್ಷಣಕ್ಕೆ ನಮಗೆ ಏನನ್ನಾದರೂ ನೋಡಿದಾಗ ತಕ್ಷಣಕ್ಕೆ ನಮ್ಮ ಮೈಂಡಿಗೆ ಏನು ಬರುತ್ತೋ ಅವುಗಳನ್ನ ನಾವು ಈ ರೀತಿಯಾಗಿರುವಂತಹ ಸೆಂಟೆನ್ಸಸ್ಸನ್ನು ಯೂಸ್ ಮಾಡಿಕೊಂಡು ನಮ್ಮ ಒಂದು ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಸೊ ನಿಮಗೆ ಸೆಷನ್ನಲ್ಲಿ ನಾನು ಹೇಳಿರೋ 4 ಟೈಪ್ಸ್ ಆಫ್ ಸೆಂಟೆನ್ಸಸ್ಸನ್ನು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.